10 ಓವರಲ್ಲಿ RCB 104ಕ್ಕೆ 2 ಇರ್ತಾರೆ. ಇನ್ನು 9 ಓವರಲ್ಲಿ 109 ರನ್ ಬೇಕಿರುತ್ತೆ. ಕೈಯಲ್ಲಿ ಇನ್ನೂ 8 ವಿಕೆಟ್ ಇರುತ್ತೆ. ಆ ಟೈಮಲ್ಲಿ ಸಖತ್ತಾಗಿ ಬೌಲಿಂಗ್ ಮಾಡ್ತಿದ್ದ ಪ್ರಿನ್ಸ್ ಯಾದವ್ನ ಬೌಲಿಂಗಿಗೆ ಕರ್ಕೊಂಬರ್ತಾರೆ. ಮೊಹಮ್ಮದ್ ಶಮಿದು 3 ಓವರ್ ಆಗಿರುತ್ತೆ. ಮಯಾಂಕ್ ಯಾದವ್ದು ಕೂಡ 3 ಓವರ್ ಆಗಿರುತ್ತೆ. ದಿಗ್ವೇಶ್ ರತಿದು ಇನ್ನೂ 2 ಓವರ್ ಬಾಕಿ ಇರುತ್ತೆ. ಇನ್ನು ಫಿಫ್ತ್ ಬೌಲರ್ನ ಅವರು ಇನ್ನೂ ಇಂಟ್ರೊಡ್ಯೂಸೇ ಮಾಡಿರಲ್ಲ. ಸೊ ಟೋಟಲ್ ಆಗಿ RCBಗೆ ಇನ್ನೂ 5 ಓವರು ಲೂಸ್ ಇರುತ್ತೆ. RCB ಸೆನ್ಸಿಬಲ್ ಆಗಿ ಥಿಂಕ್ ಮಾಡಿ ಗೇಮ್ ಸೆನ್ಸ್ ಇಟ್ಕೊಂಡು ಆ 11th ಓವರ್ ಪ್ರಿನ್ಸ್ ಯಾದವ್ದು ನೋಡ್ಕೊಂಡು ಸ್ವಲ್ಪ ಸಿ ಆಫ್ ಮಾಡಿದರೆ ಇನ್ನು 5 ಓವರ್ ಲೂಸ್ ಇರ್ತಾ ಇತ್ತು. ಅದರಲ್ಲಿ ಆರಾಮಾಗಿ ಅಟ್ಯಾಕ್ ಮಾಡ್ಬೋದಾಗಿತ್ತು. ಬಟ್ ಜಿತೇಶ್ ಶರ್ಮಾ ಮತ್ತು ಪಡಿಕಲ್ಲು ಪ್ರಿನ್ಸ್ ಯಾದವ್ಗೆ ಅಟ್ಯಾಕ್ ಮಾಡೋಕ್ಕೆ ಹೋಗಿ 2 ವಿಕೆಟ್ ಕಳ್ಕೊತಾರೆ. ಆ ಓವರು ಗೇಮ್ನ ಕಂಪ್ಲೀಟಾಗಿ ಚೇಂಜ್ ಮಾಡುತ್ತೆ. ಜಿತೇಶ್ ಅಂತೂ ಕಂಪ್ಲೀಟ್ಲಿ ಔಟ್ ಆಫ್ ದ ಫಾರ್ಮು. 1 ವೀಕ್ ಗ್ಯಾಪ್ ಇತ್ತು ಲಾಸ್ಟ್ ಮ್ಯಾಚ್ಗೂ ಈ ಮ್ಯಾಚ್ಗೂ. ಆರಾಮಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಫಾರ್ಮಿಗೆ ಬರ್ಬೋದಾಗಿತ್ತು. ಗೊತ್ತಿಲ್ಲ ಏನಾಗ್ತದೆ ಅಂತ. ನೋಡೋಣ RCB ಇನ್ನೂ ಅವ್ರನ್ನ ಟ್ರಸ್ಟ್ ಮಾಡಿ ನೆಕ್ಸ್ಟ್ ಮ್ಯಾಚ್ಗೂ ಆಡಿಸ್ತಾರಾ, ಯಾರನ್ನಾರು ರೀಪ್ಲೇಸ್ಮೆಂಟ್ ಮಾಡ್ತಾರಾ. ಬಟ್ ಪ್ರಾಬ್ಲಮ್ ಏನು ಅಂದರೆ ಜಿತೇಶ್ಗೆ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಇಂಡಿಯನ್ ವಿಕೆಟ್ ಕೀಪರ್ ಯಾರೂ ಇಲ್ಲ. ಸೊ ಜಿತೇಶ್ನ ಕೂರಿಸ್ಬೇಕು ಅಂದರೆ ಜೋರ್ಡನ್ ಕಾಕ್ಸ್ನ ಕರ್ಕೊಬರ್ಬೇಕು. ಜೋರ್ಡನ್ ಕಾಕ್ಸ್ನ ಕರ್ಕೊಬಂದರೆ ಬೆತೆಲ್ನ ಕೂರಿಸ್ಬೇಕು. ತುಂಬಾ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ ಮಾಡಬೇಕಾಗುತ್ತೆ. ಈ ಹಂತದಲ್ಲಿ RCB ಆ ರಿಸ್ಕ್ ತೊಗೊಳಕ್ಕೆ ರೆಡಿ ಇದೆಯಾ ಅಂತ ಗೊತ್ತಿಲ್ಲ. ನೋಡೋಣ, ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಮುಂಬೈ ಮೇಲೆ ಯಾವ ಥರ ಪ್ಲೇಯಿಂಗ್ 11 ತೊಗೊಬರ್ತಾರೆ ಅಂತ. ಲೆಟ್ಸ್ ಸಿ.